ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ಸ್ವಾಗತ. ನಾನು ಅನುಷಾ ಸಿಎಂ. ಈ ಹಿಂದೆ ಪಾರ್ಟ್ 1 ವಿಡಿಯೋದಲ್ಲಿ ಮೊದಲ ಭಾಷೆಯಾಗಿ ಕನ್ನಡ ವಿಷಯದ ಪಠ್ಯಕ್ರಮದ ಬಗ್ಗೆ ಸವಿವರವಾಗಿ ತಿಳಿದುಕೊಂಡಿದ್ದೇವೆ. ಹಾಗೆ ರೆಫರೆನ್ಸ್ ಬುಕ್ಗಳ ಬಗ್ಗೆನೂ ತಿಳಿದುಕೊಂಡಿದ್ದೇವೆ. ಆದರೆ ಇಂದು ಆಂಗ್ಲ ವಿಷಯದ ಪಠ್ಯಕ್ರಮವನ್ನು ಸವಿವರವಾಗಿ ತಿಳಿದುಕೊಳ್ಳೋಣ. ಲ್ಯಾಂಗ್ವೇಜ್ ಕಾಂಪ್ರಹೆನ್ಸಿವ್ ರೀಡಿಂಗ್ ಇರುತ್ತೆ ಅಂತ ಹೇಳಿದ್ರೆ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಅಥವಾ ಒಂದು ಡ್ರಾಮಾ ಅಥವಾ ಪೋಯೆಟ್ರಿ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಆ ಕ್ವೆಶನ್ಗಳಿಗೆ ಪ್ಯಾಸೇಜಲ್ಲಿ ಇರುವಂತಹ ಆನ್ಸರನ್ನು ಹುಡುಕಿ ಬರೀಬೇಕಾಗಿರುತ್ತೆ. ಅದು ಸ್ವಲ್ಪ ಈಸಿನೇ ಇರುತ್ತೆ. ನೆಕ್ಸ್ಟು ಭಾಷೆಗೆ ಸಂಬಂಧಿಸಿದಂತೆ ಭಾಷಾ ಬೋಧನೆ ಮಾಡಬೇಕಾದ್ರೆ ಅನುಸರಿಸಬೇಕಾದ ಮತ್ತು ಬಳಸಬೇಕಾದ ತತ್ವಗಳನ್ನು ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟು ಭಾಷೆಗೆ ಸಂಬಂಧಿಸಿದಂತೆ ಭಾಷಾ ಬಳಕೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿರ್ತವೆ. ಅದ್ರ ಜೊತೆಗೆ ಗ್ರಾಮರ್ ಕೂಡ ಇರುತ್ತೆ. ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಕೆಲವೊಂದು ಕ್ವೆಶನ್ಗಳನ್ನು ಕೇಳಿರ್ತಾರೆ. ಅದ್ರ ಜೊತೆಗೆ ಲರ್ನಿಂಗ್ ಮೆಟೀರಿಯಲ್ಸ್ಗಳ ಬಗ್ಗೆ ಅಂದರೆ ಟೆಕ್ಸ್ಟ್ ಬುಕ್ಕು, ಮಲ್ಟಿಮೀಡಿಯಾ ಮೆಟೀರಿಯಲ್ಸು, ಈ ಥರ ಎಲ್ಲದ್ರ ಬಗ್ಗೆನೂ ಕ್ವೆಶನ್ ಕೇಳಿರೋದನ್ನು ನಾವು ನೋಡಬಹುದು. ಮತ್ತು ಇದಕ್ಕೆ ನಾನು ರೆಫರೆನ್ಸ್ ಆಗಿ ಬಳಸಿದ ಪುಸ್ತಕಗಳಂದರೆ ಅಗೇನ್ ಟೆಕ್ಸ್ಟ್ ಬುಕ್ಗಳನ್ನೇ ಬಳಸಿದ್ದೀನಿ. ಅದ್ರ ಜೊತೆಗೆ ಈ ಸರ್ಕಾರ ನಿಗದಿ ಮಾಡಿದ ಯಾವುದಾದ್ರೂ ಒಂದು ಬೆಸ್ಟ್ ಪುಸ್ತಕವನ್ನು ಆರಿಸಿ ನೀವು ಕಲಿಬಹುದು. ನಾನು ಅಂಥದ್ದಂದರೆ ಟೆಕ್ಸ್ಟ್ ಬುಕ್ಕು ಮತ್ತು ಸಾಧನಾ ಅಕಾಡೆಮಿಯ ವಿಡಿಯೋಗಳನ್ನು ನೋಡಿಬಿಟ್ಟು ನಾನು ಅಭ್ಯಾಸವನ್ನು ಮಾಡಿರ್ತೇನೆ. ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅವರಿಗೆ ಮ್ಯಾಂಡೇಟ್ರಿಯಾಗಿ ಒಂದು ಪೇಪರ್ ಇರುತ್ತೆ. ಅಂದರೆ CDP ಅಂತ ಹೇಳಿದ್ರೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ವಿಧಾನ. ಅಲ್ಲಿ ಸಿಲೆಬಸ್ ಈ ರೀತಿಯಾಗಿರುತ್ತೆ. ಅಂದರೆ ಚೈಲ್ಡ್ಹುಡ್ ಅಂದರೆ ಬಾಲ್ಯಾವಸ್ಥೆ, ಅಡೋಲಸೆನ್ಸ್ ಅಂದರೆ ತಾರುಣ್ಯಾವಸ್ಥೆ, ಲರ್ನಿಂಗ್ ಕಲಿಕೆ, ಇಂಡಿವಿಜುವಲ್ ಡಿಫ್ರೆನ್ಸಸ್ ವೈಯಕ್ತಿಕ ಭಿನ್ನತೆ, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅಂತರ್ಗತ ಶಿಕ್ಷಣ ಅಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. ನೆಕ್ಸ್ಟು ಪರ್ಸನಾಲಿಟಿ ವ್ಯಕ್ತಿತ್ವದ ಬಗ್ಗೆ ಇರುತ್ತೆ. ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯದ ಬಗ್ಗೆ ಇರುತ್ತೆ. ಇಂಟೆಲಿಜೆನ್ಸ್ ಅಂದರೆ ಬುದ್ಧಿಮತ್ತೆ ಬಗ್ಗೆ ಇರುತ್ತೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಬಗ್ಗೆ ಇರುತ್ತೆ. ಜೆಂಡರ್ ಆ್ಯಸ್ ಅ ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಸಾಮಾಜಿಕ ಒಪ್ಪಂದವಾಗಿ ಲಿಂಗ ಅನ್ನೋ ಸಬ್ಜೆಕ್ಟ್ ಇರುತ್ತೆ. ಪೆಡಗಾಗಿ ಶಿಕ್ಷಣಶಾಸ್ತ್ರದ ಬಗ್ಗೆ ಇರುತ್ತೆ. ನೆಕ್ಸ್ಟು ಕಲಿಕೆಯ ಅಂಶ ಅಂದರೆ ಫ್ಯಾಕ್ಟರ್ ಆಫ್ ಲರ್ನಿಂಗ್ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳೋದನ್ನು ನಾವು ನೋಡಬಹುದು. ಇದಕ್ಕೆ ನಾನು ಬಳಸಿದ ಅಥವಾ ರೆಫರೆನ್ಸ್ ಮಾಡಿದ ಪುಸ್ತಕಗಳಂದರೆ ದಿ ಬೆಸ್ಟ್ ಅಥವಾ ಮೇಯ್ನ್ ಅಂದರೆ BEd ಅಲ್ಲಿ ನಾವು ಬಳಸಿದ್ದಂಥದ್ದು ಮತ್ತು ಎಲ್ಲರೂ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಓದುವಂಥ ಪುಸ್ತಕ ಅಂತ ಹೇಳಿದ್ರೆ ಅದು ಡಾಕ್ಟರ್ HV ವಾಮದೇವಪ್ಪರವರ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ. ಅದ್ರ ಜೊತೆಗೆ ಇತ್ತೀಚೆಗೆ ಬಿಡುಗಡೆಯಾಗ್ತಿರುವಂತಹ KM ಸುರೇಶ್ರವರ ಪುಸ್ತಕ ಅತ್ಯುತ್ತಮವಾಗಿದೆ. ಅದರ ಹಿಂದಿನ ಪುಟಗಳಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಕೂಡ ಇರುತ್ತೆ. ಅದು ಸಾಲ್ಡ್ ಆಗಿರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇನ್ನೂ ಅತಿ ಹೆಚ್ಚಿನ ಅಧ್ಯಯನ ಮಾಡ್ತೀರಿ ಅಂತ ಹೇಳಿದ್ರೆ ಫಸ್ಟ್ PUC ಮತ್ತು ಸೆಕೆಂಡ್ PUCಯ ಶೈಕ್ಷಣಿಕ ಮನೋವಿಜ್ಞಾನ ಟೆಕ್ಸ್ಟ್ ಬುಕ್ಗಳಿದ್ದಾವೆ. ಅದ್ರ ಜೊತೆಗೆ ಶಿಕ್ಷಣಶಾಸ್ತ್ರ ಅಂತ ಫಸ್ಟ್ PUC ಮತ್ತು ಸೆಕೆಂಡ್ PUCಯ ಟೆಕ್ಸ್ಟ್ ಬುಕ್ಗಳಿದ್ದಾವೆ. ಅವನ್ನು ಅಭ್ಯಾಸ ಮಾಡಿದ್ರೆ ಬರೀ GPTಗಷ್ಟೇ ಅಲ್ಲ HSTRಗೂ ಅನುಕೂಲ ಆಗುತ್ತೆ ಅಂತ ಹೇಳಬಹುದು. ನೆಕ್ಸ್ಟು ಬಂದರೆ ಯಾರು ಆರ್ಟ್ಸ್ ಸ್ಟೂಡೆಂಟಾಗಿ ಸಮಾಜ ವಿಜ್ಞಾನವನ್ನು ವಿಷಯವಾಗಿ ತಗೊಂಡಿರ್ತಾರೋ ಅವರಿಗೆ ಹ್ಯೂಜ್ ಸಬ್ಜೆಕ್ಟ್ಗಳಿರ್ತವೆ. ಹಂಗಂತೇಳಿ ಭಯಪಡೋ ಅಗತ್ಯತೆ ಇರೋದಿಲ್ಲ. ನಾವು 6ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಟೆಕ್ಸ್ಟ್ ಬುಕ್ಗಳನ್ನ ಲೈನ್ ಟು ಲೈನ್ ಯಾವುದೇ ಒಂದು ಸಾಲನ್ನು ಬಿಡದೆ ಓದಿ ಅರ್ಥ ಮಾಡಿಕೊಂಡ್ರೆ ನಾವು ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಬಹುದು. ಇದು ತುಂಬ ಕಷ್ಟವಾದ ಸಬ್ಜೆಕ್ಟ್ ಆದರೂ ಕೂಡ ಅತಿ ಹೆಚ್ಚು ಅಂಕ ಗಳಿಸುವುದು ಇಲ್ಲೇ ಅಂತಲೇ ಹೇಳಬಹುದು. ಈ ಸಮಾಜ ವಿಜ್ಞಾನ ಭಾಗದಲ್ಲಿ ಹಲವಾರು ಶಾಖೆಗಳಿರೋದನ್ನು ನೋಡಬಹುದು. ಅದರಲ್ಲಿ ಇತಿಹಾಸ ವಿಭಾಗ, ಪೌರನೀತಿ ವಿಭಾಗ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇರೋದನ್ನು ನಾವು ನೋಡಬಹುದು. ಅದ್ರ ಜೊತೆಗೆ ಈ ಇತಿಹಾಸ ವಿಭಾಗದಲ್ಲಿ ಬಂದರೆ ಆಧಾರಗಳಿರುತ್ತೆ. ಇತಿಹಾಸ ರಚನೆಗೆ ಮತ್ತು ಇತಿಹಾಸವನ್ನು ಇತಿಹಾಸ ವಿಭಾಗದಲ್ಲಿ ಆಧಾರಗಳು ಅನ್ನೋ ಟಾಪಿಕ್ ಇದೆ. ಇದು ಬಂದ್ಬಿಟ್ಟು 6th ಮತ್ತು 8th ಸ್ಟ್ಯಾಂಡರ್ಡಲ್ಲಿ ಈ ಟಾಪಿಕ್ ಇರುತ್ತೆ. ಈ ಟಾಪಿಕಲ್ಲಿ ಇತಿಹಾಸ ರಚನೆಗೆ
ಅಥವಾ ಇತಿಹಾಸವನ್ನು ಅಧ್ಯಯನ ಮಾಡಲು ಮೂಲಾಧಾರಗಳು ಅಥವಾ ಸಾಕ್ಷಿಗಳೇನಿರುತ್ತೆ ಎವಿಡೆನ್ಸು ಅದರ ಬಗ್ಗೆ ಹಲವಾರು ಪ್ರಶ್ನೆಗಳಿರುತ್ತೆ. ನೆಕ್ಸ್ಟು ಭರತ ವರ್ಷ ಅಂತ ಹೇಳಿದ್ರೆ ಭಾರತದ ಭೌಗೋಳಿಕ ಲಕ್ಷಣದಿಂದ ಹಿಡಿದು ಬದಲಾಗುತ್ತಿರುವ ಪರಿಸರದ ಬಗೆಗಿನವರೆಗೂ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟು ಥರ್ಡ್ ಟಾಪಿಕ್ ಬಂದುಬಿಟ್ಟು ಪ್ರಾಚೀನ ನಾಗರಿಕತೆ ಬಂದುಬಿಟ್ಟು ಸಿಂಧು ಸರಸ್ವತಿ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸಪಟೋಮಿಯಾ, ಚೀನಾ ನಾಗರಿಕತೆ, ಗ್ರೀಕ್ ಮತ್ತು ರೋಮನ್ ನಾಗರಿಕತೆ, ಅಮೇರಿಕ ನಾಗರಿಕತೆ ಇರುತ್ತೆ. ನೆಕ್ಸ್ಟು ಹೊಸದಾಗಿ ಟಾಪಿಕ್ ಆ್ಯಡ್ ಮಾಡಿದ್ದಾರೆ, ಅದರಲ್ಲಿ ಸನಾತನ ಧರ್ಮ ಅಂತ ಹೇಳಿದ್ರೆ ತುಂಬ ಪ್ರಾಚೀನವಾದ ಧರ್ಮದ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತಿರ್ತೇವೆ. ನೆಕ್ಸ್ಟು ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟು ವಿದೇಶಿಯರ ದಾಳಿ, ಅದರಲ್ಲಿ ಅಲೆಕ್ಸಾಂಡರ್ ಮತ್ತು ಪೌರವರ ಕದನದ ಬಗ್ಗೆ ಇರುತ್ತೆ. ನೆಕ್ಸ್ಟು ಬಂದರೆ ಭಾರತ ನಮ್ಮ ಹೆಮ್ಮೆ ಅಂತೇಳಿದ್ರೆ ಭರತ ಖಂಡದಲ್ಲಿ ಏನು ಎಸ್ಕವೇಷನ್ ಆಗಿದ್ದಾವೆ, ಏನು ಸಾಧನೆಗಳಾಗಿದ್ದಾವೆ ಈ ಹಿಂದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಇದು ಬಂದುಬಿಟ್ಟು ಪ್ರತಿ ಜಿಲ್ಲೆಯ ದರ್ಶನ ಇರುತ್ತೆ. ಪ್ರತಿ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ಇರಬಹುದು, ಚಾರಿತ್ರಿಕ ಹಿನ್ನೆಲೆ, ಪ್ರಾಕೃತಿಕ ಸಂಪನ್ಮೂಲ, ಅಲ್ಲಿ ಯಾವ ರೀತಿಯಾಗಿ ಕೃಷಿ ಇದೆ, ಉದ್ದಿಮೆ ಇದೆ, ಪ್ರವಾಸೋದ್ಯಮ ಯಾವ ರೀತಿ ಇರುತ್ತೆ, ಅಲ್ಲಿ ಯಾವ ಸ್ವತಂತ್ರ ಹೋರಾಟಗಾರರು ಜೀವಿಸಿದ್ರೋ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಇಟ್ಟಿರ್ತಾರೆ. ಇದು ಕೇವಲ TET GPT ಪರೀಕ್ಷೆಗಾಗಿ ಮಾತ್ರವಲ್ಲ, ರಾಜ್ಯ ಸರ್ಕಾರ ಹೊರಡಿಸುವಂತಹ ಎಲ್ಲ ಪರೀಕ್ಷೆಗೂ ಕೂಡ ಉಪಯುಕ್ತವಾದ ಮಾಹಿತಿ ಇದರಲ್ಲಿರುತ್ತೆ. ನೆಕ್ಸ್ಟು ಮೌರ್ಯರು ಮತ್ತು ಕುಶಾಣರು, ಅವರ ಡೈನಾಸ್ಟಿ ಅಥವಾ ಅವರ ವಂಶದ ಬಗ್ಗೆ ಇರುತ್ತೆ. ನೆಕ್ಸ್ಟು ಗುಪ್ತರು, ವರ್ಧನರು ಬಗ್ಗೆ ಇರುತ್ತೆ. ಮತ್ತು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳಾದಂತಹ ಸಂಗಮ್ ಸಾಹಿತ್ಯ, ಸಂಗಮ್ ಯುಗ ಅಂತ ಹೇಳಿದ್ರೆ ಇದು ದಕ್ಷಿಣ ಭಾರತದಲ್ಲಿ ಬರುವಂತಹದ್ದು. ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದ್ವಾರಸಮುದ್ರದ ಹೊಯ್ಸಳರು, ಚೋಳ, ಚೇರ ಮತ್ತು ಪಾಂಡ್ಯರು. ಅಂದರೆ ಈ ಮನೆತನಗಳ ಆಡಳಿತ, ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಧಾರ್ಮಿಕತೆ ಏನಿರುತ್ತೆ, ಅವರ ಕಾಲದಲ್ಲಿ ಸಾಹಿತ್ಯ ಯಾವ ರೀತಿ ರಚನೆಯಾಗಿದೆ, ಅವರ ವಾಸ್ತುಶಿಲ್ಪ ಯಾವ ರೀತಿ ಇದೆ, ಮತ್ತು ಅವರು ಕಲೆಗೆ ಯಾವ ರೀತಿಯಾದ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ನೆಕ್ಸ್ಟು ಉತ್ತರ ಭಾರತದ ಕೆಲವು ರಾಜವಂಶಗಳ ಬಗ್ಗೆ ಕೇಳ್ತಾರೆ. ಅದರಲ್ಲಿ ಅಹೋಮ ರಾಜವಂಶ, ಅದರಲ್ಲೂ ಕೂಡ ಅವರ ಆಡಳಿತ ಹೇಗಿತ್ತು, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಪರಿಸ್ಥಿತಿಗಳು ಹೇಗಿದ್ವು, ಅದ್ರ ಜೊತೆಗೆ ಅವರು ಸಾಹಿತ್ಯಕ್ಕೆ, ಕಲೆಗೆ, ವಾಸ್ತುಶಿಲ್ಪಕ್ಕೆ ಯಾವ ರೀತಿಯಾದ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಬೇಕಾಗತ್ತೆ. ನೆಕ್ಸ್ಟು ನಮ್ಮ ಭಾರತದ ಮೇಲೆ ಹಲವಾರು ದಾಳಿಗಳು ನಡೆದಿರುತ್ತೆ. ಅದರಲ್ಲಿ ಅರಬ್ಬರ, ಟರ್ಕರ ಮತ್ತು ಅಫ್ಘನ್ನರ ದಾಳಿಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಅರಿತಿರಬೇಕಾಗತ್ತೆ. ನೆಕ್ಸ್ಟು 9ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಭಾರತದಲ್ಲಿ ಏನೇನು ಬದಲಾವಣೆಗಳಾಯಿತು, ಯಾವ್ಯಾವ ಅರಸರು ಆಳ್ವಿಕೆ ನಡೆಸಿದ್ರು, ಯಾವ್ಯಾವ ಮನೆತನಗಳು ಚಾಲ್ತಿಯಲ್ಲಿದ್ವು ಅನ್ನೋದ್ರ ಬಗ್ಗೆ ಮತ್ತು ಅವು ನೀಡಿದಂತಹ ಕೊಡುಗೆಗಳ ಬಗ್ಗೆ ಅಧ್ಯಯನ ನಡೆಸಬೇಕಾಗುತ್ತೆ. ನೆಕ್ಸ್ಟು ಭಾರತದ ಪ್ರವರ್ತಕರಾದಂಥ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಬಸವೇಶ್ವರರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ.